ಸೊ ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಸೆಕೆಂಡ್ ಡೇ ಇವತ್ತು ಬಂದಿರೋದು. ನೆನ್ನೆ ನೈಟ್ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮಲ್ಕೊಂಡು ಇವತ್ತು ಅರ್ಲಿ ಮಾರ್ನಿಂಗ್ 6 o'clock ಎದ್ದಿದ್ದೀವಿ. ಕಾಫಿ. ಸೊ ಎಲ್ಲರಿಗೂ ಶುಭೋದಯ. ಸೊ ನೋಡಿ ಅರ್ಲಿ ಮಾರ್ನಿಂಗ್ ಹೇಗಿದೆ. ಮಧ್ಯಾಹ್ನ ಯಾವ ಥರ ಫೀಲಿಂಗ್ ಇತ್ತು, ಮಾರ್ನಿಂಗ್ ಸಹ ಅದೇ ಥರ ಫೀಲಿಂಗಲ್ಲಿದೆ. ಸೊ ಈಗ ಎಲ್ಲ ನಾವೆದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ನಾನೆನ್ನೆ ಹೇಳ್ದಂಗೆ ಇವತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡು ಟ್ರಕ್ಕಿಂಗಿಗೆ ಹೋಗ್ಬೇಕು. ರೆಡಿ ಆಗಿಬಿಟ್ಟು ಇಲ್ಲಿಂದ ಹೊರಟಕ್ಕೆ ನಿಮಗೆ ತೋರಿಸ್ತೀನಿ. ಹಲೋ ಗಾಯ್ಸ್, ಫೈನಲ್ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಹೋಮ್ ಸ್ಟೇಯಿಂದ ನೇತ್ರಾವತಿ ಬೆಳಗ್ಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ, ಈಗ ಆಲ್ರೆಡಿ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಮತ್ತೆ ಹೋಗಿ ಟಿಕೆಟ್ ತೊಗೊಂಡು ಅಲ್ಲಿಂದ ಮತ್ತೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನೆನ್ನೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿತ್ತು ಅಂದವಲ್ಲ, ಈಗ ಅದಕ್ಕೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ನಾವೇ ಬಂದಿರೋದು. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೇ ಫುಲ್ಲು ಸುಸ್ತಾಗಿ ಹೋಗ್ಕೊಂಡಿದೆ. ಇನ್ನು ಹೇಗೆ ಗೊತ್ತೋ ಗೊತ್ತಿಲ್ಲ. ಇದೊಂದು ಪ್ಲಾಸ್ಟಿಕ್ 1 2 3 4 5 ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಎಷ್ಟಿದೆ? ಮತ್ತೆ ಟಿಫಿನ್ ಬ್ಯಾಗ್ಸ್ಗಳು ಹಿಂಗೆ ಇಟ್ಕೊಳ್ಳಿ, ನಾನು ಹೋಗ್ತೀನಿ. ಹಲೋ ಗಾಯ್ಸ್, ಫೈನಲಿ ನೇತ್ರಾವತಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೆಕೆಂಡ್ ಡೇ. ಅಕ್ಕ ನಂದು ನನ್ನ ತೋರಿ ಲಾಗಲ್ಲಿ ಬರ್ತೀನಿ. ಬನ್ನಿ. ಸೊ ಈಗ ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರ ಹೆಸರು ಸಜ್ಜನ್. ಫುಲ್ ಹೆಸರು ಶಶಾಂಕ್ ಸಜ್ಜನ್, ಬಿಜಾಪುರದಿಂದ ಹೊಸ ಫ್ರೆಂಡ್, ಹೊಸ ತಮ್ಮ. ಇನ್ನೊಬ್ಬ ತಮ್ಮ, ಅವ್ರ ಹೆಸರು ಆಕಾಶ್. ಇವರೆಲ್ಲ ಸ್ಟ್ರೇಂಜರ್ಸ್ ಆಗಿದ್ದರು, ಇವತ್ತು ತಮ್ಮ ಆಗಿದ್ದಾರೆ. ಆಮೇಲೆ ಇನ್ನೊಬ್ಬ ಫ್ರೆಂಡ್ ಯಾರು ಗೊತ್ತಾ, ಕೊಡಿ ಹಂಗೆ, ಮಿಸ್ಟರ್ ಪ್ರಜ್ವಲ್. ಸೇಮ್ ಪ್ರಜ್ವಲ್ ದೇವರಾಜ್ ಥರನೇ ಇದ್ದಾರೆ ಅಲ್ಲ, ಕಲರ್ ಮಾತ್ರ ಸ್ವಲ್ಪ ಹೆಂಗಿತ್ತು ಜೋಕು. ನೆಕ್ಸ್ಟ್ ಟೈಮ್ ಏನಾದರೂ ಮಾಡೋದು ಅಂದರೆ ಕಾಲ್ ಮಾಡಿಬಿಡಿ. ಶೋರ್, ಪಕ್ಕ. ನೀವು ಯಾರು ಜಾಯ್ನ್ ಆಗ್ತೀರಾ ಅಂದರೆ ಬೇಗ ನನಗೆ ಕಮೆಂಟ್ ಮಾಡಿ, ಕರ್ಕೊಂಡು ಬರ್ತೀನಿ. ಕಮೆಂಟ್ ಮಾಡಿ, ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗಾಯ್ಸ್, ನೋಡಿ ಓಕೆ ಫೈನಲ್ ಮೇಲೆ ಹೋಗ್ಬಿಟ್ಟು ನನಗೆ ತೋರಿಸ್ತೀನಿ. ಅಭಿಷೇಕ್ ಬಚ್ಚನ್ ಅವ್ರು ಕಾಣೆ ಆಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ? ಹಾಯ್ ಮಾಡಿ. ಹಾಯ್ ಕ್ಯಾಮ್ರಾಮ್ಯಾನ್ ಮಿಸ್ಟರ್ ಅಭಿಷೇಕ್ ಅವರು. ಯಾ ಬನ್ನಿ ಇವಾಗ ಸ್ಲೋ. ನೀವು ಹೋಗ್ಬಿಡಿ, ಮೇಲೆ ಹೋಗ್ಬಿಡಿ. ಆ ಕಡೆ ಗಾಯ್ಸ್, ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಅಭಿ ಅವರು. ನೀನು ನಡಿಲ್ಲ ಮೇಲೆ. ಹಾಯ್ ಇಲ್ಲೇ ಸುಸ್ತ ಆಗ್ತಾ ಇದೆ. ಬಾಬಾ ಹತ್ತು ಬಿಡು ಬಾಬಾ. ಇನ್ನು 2 ಕಿಲೋಮೀಟ್ರ್ ನಡ್ಕೊ ಬಂದಿದ್ದೀವಾ? ಇನ್ನು 5 ಇದೆಯಾ? ಎಷ್ಟು? 5. ಓಕೆ ಗೈಸ್, ಫೈನಲಿ 2 kilometers ಟ್ರಕ್ಕಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು 5 kilometers ಇದೆ. ಮಳೆ ಬೇರೆ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ಹೆಂಗಿದೆ ಎಕ್ಸ್ಪೀರಿಯನ್ಸ್. ಮಾತ್ರ ಆಸಮಾಗಿದೆ. ನಿನ್ನೆ ನಾನು ನಡೀತಾ ಇದ್ದೀವಿ, ಇನ್ನೂ ನಡೀತಾನೇ ಇದ್ದೀವಿ. ಪಾಯಿಂಟ್ ಅಂತೂ ಸಿಕ್ಕಿಲ್ಲ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. 1 ತಿಂಗಳು ಜಿಮ್ಮನ್ನು ಇಲ್ಲೇ ಮಾಡಿಬಿಟ್ಟಿದ್ದೀನಿ. 1 ತಿಂಗಳು ಜಿಮ್ಮಿಗೆ ಸ್ಕಿಪ್ ಮಾಡಿದ್ದು. ನೋಡಿ ವ್ಯೂ
ಹೇಗಿದೆ ದಾರಿ ಅಂತ. ನಮ್ಮ ಬಾಯ್ಸ್ ಇನ್ನು ಹಿಂದೆನೇ ಇದ್ದಾರೆ, ನಾನು ಫಾಸ್ಟ್ ಮುಂದೆ ಬಂದ್ಬಿಟ್ಟಿದ್ದೀನಿ. ಯಾ ಆಲ್ಮೋಸ್ಟ್ ಟೋಟಲ್ ಆಗಿ ಕೆಳಗಡೆ ನಾವು ನಡ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ಲ, ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಪೀಕಿಗೆ 20 ಕಿಲೋಮೀಟರ್ಸ್ ಇದೆಯಂತೆ. ಜೀಪಲ್ಲಿ ಬರಬೇಕಾಗಿರೋದು ನಾವು ನಡ್ಕೊಂಡು ಬಂದು ಟೋಟಲಾಗಿ 20 ಕಿಲೋಮೀಟ್ರ್ ನಡೆದ್ಬಿಟ್ಟಿದ್ದೀನಿ. ನನ್ನ ಲೈಫಲ್ಲಿ ಒಂದು ಆಸೆ ಇತ್ತು ಕೇದಾರ್ನಾಥಿಗೆ ಹೋಗ್ಬೇಕು ಅಂತ. ಅದಕ್ಕೆ ಒಂದು ಪ್ರಾಕ್ಟೀಸ್ ಸೆಷನ್ ಇದು. ಈ ಅಂಜೋಳ ವಹಿಸ್ತಾರೆ ನಮ್ಮ ಬಾಸ್, ಇನ್ನೂ ಬಂದೇ ಇಲ್ವಲ್ಲ. ಆದ್ರೂ 20 ಕಿಲೋಮೀಟ್ರ್ ನಡೆಯೋದಕ್ಕೂ ದಮ್ ಬೇಕಲ್ಲ. ದಮ್ ನಂಗೆ ಐತಲ್ಲ. ನಾನೇ ಮುಂದೆ ಬರ್ತಾ ಇದ್ದೀನಿ ಗಾಯ್ಸ್, ನಮ್ಮ ಹುಡುಗರೆಲ್ಲ ಹಿಂದೆ ಆಗ್ಬಿಟ್ಟವ್ರೆ, ಸೋಂಬೇರಿಗಳು. ನಾನು ಫಸ್ಟ್ ನೋಡಿ ಇಲ್ಲಿ. ಅಯ್ಯೋ ರೆಕಾರ್ಡ್ ಆಗ್ತಾ ಇದೆ ಅಮ್ಮ. ಹಿಂಗಿದೆ ದಾರಿ. ಹಾಂ ತೆಗಿತೀನಿ ಕೊಡು. ನಮ್ಮ ಭದ್ರಾವತಿ ನೀರು ಕುಡ್ದಂಗೆ ಅನಿಸ್ತಿದೆ ಪ್ಯೂರ್ ಆಗಿ. ತನಗಷ್ಟು ಫೈನಲಿ ಇವಾಗ ಅರ್ಧ ಕಿಲೋ ಇಂಥ ಹಾಫ್ ಆ್ಯಂಡ್ ಹಾಫ್ ಟ್ರಕ್ಕಿಂಗ್ ಮುಗಿಸಿದ್ದೀವಿ. ಈಗ ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ, ವಾ ಅಲ್ಲಿವರೆಗೂ ಈಗ ಹೋಗ್ಬೇಕು. ಅಲ್ಲಿವರೆಗೂ ಹೋದರೆ ನಮ್ಮ ಟ್ರಕ್ಕಿಂಗ್ ಕಂಪ್ಲೀಟ್ ಆಗತ್ತೆ. ಏನು ಮಸ್ತ್ ಕಾಣಿಸ್ತಿದೆ ನೋಡಿ. ಇನ್ನೂ ಫಾಗ್ ಎಲ್ಲ ಕ್ಲಿಯರ್ ಆದರೆ ಆ್ಯಕ್ಚುಯಲ್ ವ್ಯೂ ಕಾಣಿಸುತ್ತೆ. ನನಗೆ ಗೊತ್ತು, ನನಗೆ ತೋರಿಸು. ಬನ್ನಿದ್ರು. ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಟಿಫನ್ ಎಲ್ಲ ನೋಡಿ ಈ ಕಡೆ. ಓಯ್ ಹಲೋ ಗೈಸ್, ಮಾರ್ನಿಂಗ್ ಟಿಫನ್ನ ನೈಟ್ ಅವತ್ತು ನದಿ ಮುಂದೆ ಟಿಫನ್ ಮಾಡ್ತಾ ಇದ್ದೀವಿ. ನದಿನ ಫಾಲ್ಸ್ ಆಯಿತು ಗೊತ್ತಿಲ್ಲ, 2 ಸೈಡ್ ಅಲ್ಲಿ. ಗಾಯ್ಸ್ ನೋಡಿ ಅಲ್ಲಿ ಹೆಂಗಿದೆ ವ್ಯೂ. ಸೊ ಲಾಸ್ಟ್ ತನಕ ಹೋಗ್ಬೇಕು. ಹುಷಾರು, ಇವಾಗ ಒಂದು ಬೇಕು ಗಣೇಶ್ ಇದೆ. ವಾ ಹೋಗೋದು ದಾರಿ ಮತ್ತೆ ಸಕ್ಕತ್ತಾಗಿದೆ. ಹಾಂ ಈ ನೀರಿನ ಸೌಂಡು, ಈ ಗಾಳಿ ಸೌಂಡು, ಈ ನೀರಿನ ಟೇಸ್ಟ್ ನೋಡ್ಬಿಟ್ಟು ಸಂಕಾಗ್ಬಿಟ್ಟಿದೆ. ದಾರಿ ಮಿಸ್ ಆಗ್ಬಿಟ್ಟಿದ್ಯಾ? ಹಿಂಗೇನೆ ಇರೋದೇ ಇಲ್ಲಿ ದಾರಿ ಅಲ್ವಾ, ಇನ್ನೆಲ್ಲಿದೆ ಇಲ್ಲಿ ಬಿಟ್ರೆ? ಓಕೆ ಗಾಯ್ಸ್, ಫೈನಲಿ ನೇತ್ರಾವತಿ ಟ್ರೆಕ್ಕಿಂಗಿಗೆ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಇನ್ 10% ರೀಚ್ ಆದರೆ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣುತ್ತೆ. ಎಲ್ಲ ಮೋಡದಲ್ಲಿ ಮುಚ್ಚಿಬಿಟ್ಟು ಹೋಗ್ಬಿಟ್ಟಿದೆ. ಆಗಲೇ ಚೆನ್ನಾಗಿ ವ್ಯೂ ಇತ್ತು. ಫೈನಲಿ 2 days ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಚೆನ್ನಾಗಿದೆ. ಬನ್ನಿ ಹೋಗೋಣ, ಬನ್ನಿ ಮೇಲೆ ಹೋಗೋಣ. ಹುಷಾರು, ಇವರು ಇದ್ದಾರೆ ಮಾಡೋಕ್ಕೆ ಕೆಲಸ ಟ್ರೆಕ್ಕಿಂಗ್. ಅದು ನೆನ್ನೆಯಿಂದ 20 ಕಿಲೋಮೀಟ್ರ್ ನಡೆಸಿದ್ದಾರೆ. ಚೆನ್ನಾಗ್ಬಿಟ್ಟಿದ್ದೀನಿ ನೆದ್ದು. ರೇಸ್ ಮಾಡು ಅಂತ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾರೆ. ನಾನೇ ಟಾರ್ಚರ್ ಕೊಡ್ತೀನಿ. ಒಂದು 5 ಹೆಜ್ಜೆಗೆ ಒಂದ್ಸಲ ಕಟ್ ಮಾಡು. ಸೊ ಗೈಸ್, ಫೈನಲಿ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಫೈನಲಿ ವ್ಯೂ ಪಾಯಿಂಟ್ಗೆ ಬಂದಿದ್ವಿ. ತೋರಿಸ್ತೀನಿ ಬನ್ನಿ ವ್ಯೂ ಪಾಯಿಂಟ್ ಯಾವ ಥರ ಇದೆ. ಎಲ್ಲ ಆ ಕಡೆ ಎಲ್ಲ ಫುಲ್ ಸ್ನೋ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಅದೇ ಇರ್ತಿದ್ದು ವ್ಯೂ ಪಾಯಿಂಟ್. ಫೈನಲಿ 2 days ಆದಮೇಲೆ
ಆದಮೇಲೆ ನೇತ್ರಾವತಿ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ನಡ್ಕೊಂಡು ಬಂದು ಬರೋಕ್ಕೂ ಮುಂಚೆ ಆಗಲೆಲ್ಲ ವ್ಯೂ ಚೆನ್ನಾಗಿತ್ತು. ಬಟ್ ಈಗೆಲ್ಲ ಫುಲ್ ಮೋಡ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಅದು ವ್ಯೂ ಬರೋ ತನಕ ನೀವು ಕಾದು ತೆಗೆದು ನಾನು ನಿಮಗೆ ತೋರಿಸ್ತೀನಿ. ಅಷ್ಟೊತ್ತಿಗೆ ನೋಡಿ ಹೇಗಿದೆ ಅಂತ. ಇನ್ನೊಬ್ರು ನಮ್ಮ ಜೊತೆಗೆ ಒಂದು ಇಂಪಾರ್ಟೆಂಟ್ VIP ಪರ್ಸನ್ ಸಹ ಟ್ರಕ್ಕಿಂಗ್ ಮಾಡಿದ್ದಾರೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾರೆ. ಅಲ್ಲಿಂದ ಇಷ್ಟು ಚೆನ್ನಾಗಿ ಹತ್ಕೊಂಡು ಬಂದಿದೆ ಇದು. ಫೈನಲಿ ನೇತ್ರಾವತಿ ಪೀಕ್ ಟ್ರಕ್ಕಿಂಗ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಫೈನಲಿ ಬಿದ್ದಿದ್ದೀವಿ. ನೋಡಿ ಹೇಗಿದೆ ಅಂತ ವ್ಯೂ. ಇಲ್ಲೆಲ್ಲ ಫುಲ್ ಮೋಡ ಮುಚ್ಚೋಗ್ಬಿಟ್ಟಿದೆ. ವ್ಯೂನೇ ಕಾಣಿಸ್ತಾ ಇಲ್ಲ. ಈ ಕಡೆ ಒಂದು ಸ್ವಲ್ಪ ಕಾಣಿಸ್ತಾ ಇದೆ. ಇಲ್ಲೂ ಎಲ್ಲ ಮೋಡ ಮುಚ್ಚೋಗಿದೆ. ಅಷ್ಟು ಜನ ಬರ್ತಿದ್ದಾರೆ. ಈ ಮೋಡ ಎಲ್ಲ ಕ್ಲಿಯರ್ ಆಗಿದ ತಕ್ಷಣ ಮತ್ತೆ ನಾನು ಲಾಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಅಲ್ಲಿಂದ ವಾಪಸ್ ಹೋಗಬೇಕು. ಈ ಟ್ರಕ್ಕಿಂಗ್ ವೀಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋ ಜೊತೆ. ಯಾರೇ ತನಕ ಬಾಯ್. ಸೊ ಫೈನಲಿ ಗೈಸ್ ನಮ್ಮ ನೇತ್ರಾವತಿ ಟ್ರಕ್ಕಿಂಗ್ ಮುಗಿಸ್ಕೊಂಡು ನಾವು ಅಲ್ಲಿಂದ ನೈಟ್ ಸಂಸೆ ಹೋಗಿ, ಸಂಸೆಯಿಂದ ಇವಾಗ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀವಿ. ನಾವಿವಾಗ ಬರ್ತಾ ಇರೋ ರೂಟ್ ನಿಮಗೆ ನೆನಪಿರ್ಬೋದು. ನಾವು ಫಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಲ್ಲ, ದಿಡುಪೆಯಿಂದ ನಾವು ಬೆಳ್ತಂಗಡಿಗೆ ಹೋಗಿದ್ದ ರೂಟೆಲ್ಲ ವಾಪಸ್ ಬರ್ತಾ ಇದ್ದೀವಿ. ಅಷ್ಟು ಕತ್ಲೆ ಇದೆ. ಈ ರೂಟಲ್ಲಿ ನಾವು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಭಯ ಆಗ್ತಿತ್ತು. ಬಟ್ ಮಾಡಿದ್ದೀರಾ ನಿಜವಾಗ್ಲೂ ವಿಡಿಯೋ ಹೊಡ್ತಿದ್ದೀರಾ? ನಾನು ಲೈಟ್ ಆನ್ ಮಾಡೋರೆ ಕಾಣ್ತಾನೆ ಇಲ್ವಲ್ಲ ಅಂತ ನೋಡ್ತಾನೆ. ಅಳ್ತಿದ್ದಾರೆ ಅಯ್ಯೋ ಅಯ್ಯೋ ಮೇಡಮ್ರೆ ನಿಂತು ನೋಡಿದ್ರೆ ಗೊತ್ತಾನೆ. ಅಯ್ಯೋ ಹೇಳ್ತಿದ್ಯಲ್ಲ ಇದೀಗ. ಮತ್ತು ಈ ಟ್ರಿಪ್ಪಿನ ಬಗ್ಗೆ ಹೇಳಬೇಕು ಅಂತಂದರೆ ಒಂಥರ ಚೆನ್ನಾಗಿತ್ತು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ನಾನು ಇಷ್ಟು ದಿವಸ ಹೋಗಿರೋ ಎಲ್ಲ ಟ್ರಿಪ್ಪಿಗಿಂತ ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಫೈನಲಿ ನಾವು ಬ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ. ಮತ್ತೆ ಸಿಗ್ತೀನಿ ಇದೇ ತರಹ ಇನ್ನೂ ಒಂದು ವೀಡಿಯೋ ಜೊತೆ. ಥ್ಯಾಂಕ್ ಯು. ಇವಾಗ ಇಲ್ಲೇ ಮೇನ್ ರೋಡ್ನಲ್ಲಿ ಊಟ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಊಟ ಮಾಡಿಕೊಂಡು ಹೊರಡ್ತೀವಿ. ನೋಡಿ ದಂಡ ಬಿಟ್ಟು ಎಂತ ಉಪ್ಪುಪ್ಪ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ? ನಾನು
ಓಕೆ ಗಾಯ್ಸ್, ನಮ್ಮ ಟ್ರಿಪ್ಪು ಎಲ್ಲ ಎಂಡಾಗಿ ರಾತ್ರಿ ಬೀದಿಲಿ ಬಂದು ಕುತ್ಕೊಬಿಟ್ಟಿದ್ದೀವಿ. ಎಷ್ಟು 3 ಗಂಟೆ ರಾತ್ರಿ? 3 ಗಂಟೆ ಆಯ್ತಾ? ಇಲ್ಲಲ್ಲ, 1 ಗಂಟೆನಾ? 1:35. 1 ಗಂಟೆ 35 ನಿಮಿಷ. 1:30 ನೈಟಿನಲ್ಲಿ ಒಂಟೆ ರೋಡಿನಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ಟು ಟ್ಯಾಕ್ಸಿ ಮಾಡ್ತೀನಿ. ಓಕೆ, ಸೊ ಫೈನಲಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಅನ್ಫಾಲೋ ಹೊಡ್ರಿ, ಕೊಲೆ ಮಾಡ್ತೀನಿ ನಿಮಗೆ. ಎಲ್ಲ ಅನ್ಸ್ಕ್ರೈಬ್ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ ಕೊಲೆ ಮಾಡ್ತೀನಿ, ಜೊತೆಗೆ ಅವ್ರಿಗೂ ಕೊಲೆ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್. ನೋಡಿ, ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.